ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆ ಎಂಬುದು ಒಂಟಿ ಜೀವನದಿಂದ ಜಂಟಿಯಾಗುವ ನಂಟು. ನಮ್ಮ ಬಾಳಿನ ಅರ್ಧ ಭಾಗದ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವ ಅರ್ಧಾಂಗಿಯಾಗಿ ನಾವು ಇನ್ನೊಂದು ಮನೆಗೆ ಹೋಗಬೇಕಾಗುತ್ತದೆ. ಮದುವೆ ಒಂದು ಬಂಧನ, ವಧುವರರ ಸಮ್ಮಿಲನ, ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡಿರುವಂತಹ ಸಂವತ್ಸರವಾಗಿರುತ್ತದೆ. ಮದುವೆ ಹೆಣ್ಣು ಗಂಡುವಿನ ನಡುವೆ ಬಾಂಧವ್ಯ ಬೆಸೆಯುವ ಸಂಬಂಧ ಇದ್ದರೂ ಇವರಿಬ್ಬರ ಸೇರಿ ಜವಾಬ್ದಾರಿಗಳ ಕರ್ತವ್ಯ ಪಾಲಿಸುವ ಉಸ್ತುವಾರಿಗಳಾಗಿರುತ್ತಾರೆ. ಮದುವೆ ಆಗುವ ಎಷ್ಟೋ ಗಂಡು ಹೆಣ್ಣಿಗೆ ಅವರ ಬಗ್ಗೆ ಪರಿಚಯವಿರುವುದಿಲ್ಲ. ಮದುವೆ ಆಗುವ ಮೂಲಕ ಅವರ ಮತ್ತು ಅವರ ಕುಟುಂಬದವರಿಗೆ ಇರುವ ಒಂದು ನಂಟನ್ನು ಪರಿಚಯವಾಗಿರುತ್ತದೆ. ಹೀಗೆ ಗೊತ್ತು ಪರಿಚಯವಿಲ್ಲದ ವ್ಯಕ್ತಿಗಳು ಮದುವೆ ಅನ್ನೋ ಹೊಸ ಬಂಧನಕ್ಕೆ ಕಾಲಿಡುತ್ತಾರೆ. ಅಲ್ಲದೆ ಅವರಿಬ್ಬರ ಕುಟುಂಬಗಳ ನಡುವೆ ಒಡನಾಟ ಬೆಳೆಯುತ್ತದೆ ಹಾಗೂ ಇಬ್ಬರ ಸಂಬಂಧಿಕರ ಮಧ್ಯೆ ಹೊಸ ಬಾಂಧವ್ಯಗಳು ಬೆಳೆಯುತ್ತದೆ. ಇಬ್ಬರ ಅಪರಿಚಿತರು ಮದುವೆಯಾದ ಮೇಲೆ ಅವರ ಕುಟುಂಬಗಳ ಮಧ್ಯೆ ನಂಟು ಬೆಳೆಯುವುದಲ್ಲದೆ ಅವರಿಬ್ಬರ ಸಂಬಂಧಿಕರ ನಡುವೆ ಹೊಸ ನಂಟು ಕೂಡ ಬೆಳೆಯುತ್ತದೆ. ಒಂದು ವೇಳೆ ಮೊದಲಿನಿಂದಲೇ ಪರಿಚಯವಿದ್ದಲ್ಲಿ ಹಾಗೂ ಯಾವುದೇ ನಂಟಿದ್ದಲ್ಲಿ ಮದುವೆ ಆದ ಮೇಲೆ ಇವರ ಕುಟುಂಬ ಹಾಗೂ ಸಂಬಂಧಿಕರ ನಡುವೆ ಬಾಂಧವ್ಯ ಇನ್ನಷ್ಟು ಬಲಗೊಳ್ಳುತ್ತದೆ. ನಮ್ಮ ಭಾರತೀಯ ಪರಂಪರೆಯ ಪ್ರಕಾರ ಹೆಣ್ಣು ಮದುವೆಯಾದ ಮೇಲೆ ತನ್ನ ಮನೆ ಬಿಟ್ಟು ಗಂಡನ ಮನೆಯಲ್ಲಿ ವಾಸಿಸುವುದಾಗಿದ್ದು ಸುಲಭವಲ್ಲದ ಮಾತು. ಆದರೆ ಅವಳು ಆ ಮನೆ ಸೇರಿ ಅವರ ಕುಟುಂಬವನ್ನು ಹೊಂದಿಕೊಂಡು ಅವರೊಂದಿಗೆ ಇರುತ್ತಾಳೆ. ತಾನು ಹುಟ್ಟಿ ಬೆಳೆದ ಮನೆ, ಪ್ರೀತಿಯಿಂದ ಬೆಳೆಸಿದ ತಂದೆ ತಾಯಿಯನ್ನು ಹಾಗೂ ಒಡ ಹುಟ್ಟಿದವರನ್ನು ತೊರೆದು ಗಂಡನ ಮನೆಯನ್ನು ಕೂಡ ಸೇರುತ್ತಾಳೆ. ಬೇರೆ ಮನೆ, ಬೇರೆ ಜನರು, ಬೇರೆ ವಾತಾವರಣಕ್ಕೆ ಹೊಂದಿಕೊಂಡು ಅವರಿಗಾಗಿ ತಾನಿರುವ ಶೈಲಿಯನ್ನು ಬದಲಾಯಿಸಿಕೊಂಡಿರುತ್ತಾಳೆ. ಅತ್ತೆ ಮಾವನ ಸೇವೆಗೆ ಮಗಳು ಕೂಡ ಆಗಿರುತ್ತಾಳೆ. ಗಂಡನ ಸುಖ ದುಃಖಗಳಿಗೆ ಎಲ್ಲವುದಕ್ಕೂ ಹಂಚಿಕೊಳ್ಳುವ ಸ್ನೇಹಿತೆ ಕೂಡ ಆಗಿರುತ್ತಾಳೆ. ಗಂಡನ ಒಡ ಹುಟ್ಟಿದವರ ಪೂರೈಕೆಗಳಿಗೆ ಅಮ್ಮನ ಹಾಗೆ ಬೆಂಬಲಿಸುತ್ತಾ ಕೂಡ ಬಂದಿರುತ್ತಾಳೆ. ಹೀಗೆ ಎಲ್ಲರೊಡನೆ ತಾನು ಒಬ್ಬಳಾಗಿ ಬೆಳೆಯುತ್ತಾಳೆ. ಅಲ್ಲದೆ ಗಂಡನು ಸಹ ಎಲ್ಲರನ್ನೂ ತೊರೆದು ಬಂದ ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಮತ್ತು ಅವರ ಮನೆಯವರು ಸಹ ಅತ್ತೆ ಮಾವ ಅವಳಿಗೆ ತಾಯಿ ಪ್ರೀತಿ ನೀಡುತ್ತಾರೆ ಹಾಗೂ ಗಂಡನ ಕುಟುಂಬದವರು ಅವಳ ಬೇಡಿಕೆಗಳಿಗೆ ಬೆಂಬಲವನ್ನು ಕೂಡ ನೀಡುತ್ತಾರೆ. ಗಂಡನು ತನ್ನ ಅತ್ತೆ ಮಾವನನ್ನು ತಂದೆ ತಾಯಿಯಂತೆ ನೋಡಿಕೊಳ್ಳುತ್ತಾನೆ. ಅವಳ ಒಡ ಹುಟ್ಟಿದವರಿಗೆ ಅಣ್ಣನಾಗಿ ಸಹಾಯವನ್ನು ಕೂಡ ಮಾಡುತ್ತಾನೆ. ತನ್ನ ಕುಟುಂಬದಂತೆ ಅವರನ್ನು ಕಾಣುತ್ತಾನೆ. ಗಂಡ ಹೆಂಡತಿ ಇಬ್ಬರಲ್ಲಿ ಯಾರಿಗೂ ಕಷ್ಟ ಬಂದರೂ ನೋವು ಇಬ್ಬರಿಗೂ ಆಗುತ್ತೆ. ಒಂದು ಕುಟುಂಬದ ಕುರಿತಾಗಲಿ ಅಥವಾ ವೃತ್ತಿಯ ಕುರಿತಾಗಿರಲಿ ಹಾಗೂ ಇನ್ನೊಂದಿರಲಿ ಅವರು ನಮ್ಮ ಅರ್ಧ ಭಾಗಿಯಾಗಿರುತ್ತಾರೆ. 3 ಗಂಟಿನಿಂದ ಒಂದಾದರೂ ಮಂಗಳಸೂತ್ರ ಇದಕ್ಕೆ ಪುರಾವೆಯಾಗಿರುತ್ತದೆ. ಜನುಮ ಜನುಮಕ್ಕೂ ಜೊತೆಯಾದರೂ ಸಂಸಾರ ಇದಕ್ಕೆ ಆಧಾರವೇ. 2 ಮನಸ್ಸು ಮತ್ತು ಆತ್ಮಗಳು ಒಂದಾಗುವ ಮಿಲನವನ್ನು ಮದುವೆ ಎಂದು ಕೂಡ ಕರೆಯುತ್ತಾರೆ. ಅವರವರ ಜಾತಿ ಮತ್ತು ಪರಂಪರೆಯ ಅನುಗುಣವಾಗಿ ಮದುವೆ ಆಗುತ್ತಾರೆ. ಯಾಕೆಂದರೆ ಕ್ರಿಶ್ಚಿಯನ್ ಮದುವೆಯಲ್ಲಿ ಮಂಗಳಸೂತ್ರ ಕಟ್ಟುವುದಿಲ್ಲ. ಪರಂಪರೆ ಬೇರೆಯಾದರೂ ಮದುವೆಯ ಕಾರಣ ಒಂದೇ ಕೂಡಿ ಬಾಳುವುದು. ಧನ್ಯವಾದಗಳು ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.